ಎಸ್, ಹೀಗೆ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸೇನೆಯು ರಾಜ್ಯಾದ್ಯಂತ ತಮ್ಮ ಸಂಘಟನೆಯನ್ನು ವಿಸ್ತರಿಸುವ ಸಲುವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊಸ ತಾಲೂಕು ಆಗಿರುವಂತಹ ಮಂಚೇನಹಳ್ಳಿ ತಾಲೂಕಿಗೆ ಭೇಟಿ ನೀಡಿ ಅಲ್ಲಿನ ಪದಾಧಿಕಾರಿಗಳ ಆಯ್ಕೆಯನ್ನು ನಡೆಸಿದರು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹೋರಾಟಗಾರರ ತವರೂರು. ಬಯಲುಸೀಮೆ ಪ್ರಾಂತ್ಯವಾಗಿರುವಂತಹ ಈ ಅವಳಿ ಜಿಲ್ಲೆಗಳಲ್ಲಿ ಸಾರ್ವಜನಿಕರ ಸುಮಾರು ಬದುಕಿನ ಸಮಸ್ಯೆಗಳು ಎದ್ದು ಕಾಣುತ್ತಿದ್ದು, ಬ್ರಿಟಿಷರ ಕಾಲದಿಂದ ಸ್ವತಂತ್ರ ಪಡೆದು ಇಷ್ಟು ವರ್ಷಗಳಾದರೂ ದಲಿತರು, ಸಾಮಾನ್ಯ ಜನರು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಇನ್ನೂ ಮುಕ್ತಿಯು ಕಾಣುತ್ತಿಲ್ಲ. ಇದರ ಹಿನ್ನೆಲೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳು ಯಥೇಚ್ಛವಾಗಿ ನಾಯಿ ಕೊಡೆಗಳ ರೀತಿಯಲ್ಲಿ ಬೆಳೆಯತೊಡಗಿತು. ಅದರ ಸ್ವತಂತ್ರ ಭಾರತದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿಕೊಟ್ಟಂತಹ ಆಡಳಿತ ಸೂತ್ರ ಮತ್ತು ಸಂವಿಧಾನ ಬದ್ಧವಾಗಿ ಶೋಷಣೆಗೆ ಒಳಗಾಗುವ ಯಾವುದೇ ಬಡಜನರ ಕಾನೂನಿನ ನೆರವು ಸಿಗಬೇಕು ಎಂಬ ಆಶಯದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳುತ್ತಿದೆ. ಯಾವುದೇ ಅನ್ಯಾಯವಾಗಲಿ ಸಂಘ ಸಂಸ್ಥೆಗಳು ಬೀದಿ ಹೋರಾಟಕ್ಕೆ ನಿಂತು ಅವರ ಪರವಾಗಿ ಹೋರಾಟವನ್ನು ಮಾಡಿ ಸರ್ಕಾರದ ಅಳಿಯನ್ನು ತಪ್ಪುವಂತಹ ಸಂದರ್ಭದಲ್ಲಿ ಸರ್ಕಾರದ ಮಂದಚರ್ಮಕ್ಕೆ ತಮ್ಮ ಹೋರಾಟಗಳ ಮುಖಾಂತರ ಕಿವಿ ಹಿಂಡಿ ಜನರಿಗೆ ಹಲವಾರು ರೀತಿಯ ನ್ಯಾಯವನ್ನು ಒದಗಿಸಿಕೊಟ್ಟಿರುವ ಉದಾಹರಣೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಸೇರುತ್ತದೆ. ಅದೇ ರೀತಿಯ ಹುಮ್ಮಸ್ಸಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕಟ್ಟಿಕೊಂಡು ತಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ನಿಂತು ಧ್ವನಿ ಎತ್ತಿ ಸರ್ಕಾರಗಳಿಂದ ಮತ್ತು ಯಾರು ಅನ್ಯಾಯ ಮಾಡುತ್ತಿದ್ದಾರೆಯೋ ಅಂತಹವರ ವಿರುದ್ಧ ಈ ದಲಿತ ಸಂಘರ್ಷ ಸಮಿತಿಯು ಸುಮಾರು ವರ್ಷಗಳಿಂದ ಧ್ವನಿ ಎತ್ತಿಕೊಂಡು ಬರುತ್ತಿದೆ. ಅದರ ಒಂದು ಮುಂಚೂಣಿಯ ನಾಯಕತ್ವವನ್ನು ಬೆಳೆಸಿಕೊಂಡಿರುವಂತಹ ಎಲ್ಲ ರೀತಿಯ ಸದಸ್ಯರುಗಳು ಮತ್ತು ಅದರಿಂದ ಪಡೆದಂತಹ ಕೌಲುಗಳ ರೀತಿಯಲ್ಲಿ ಹಲವಾರು ಜನರಿಗೆ ಒಳ್ಳೆ ನ್ಯಾಯಯುತ ಮಾರ್ಗವನ್ನು ಸೂಚಿಸುವ ರೀತಿಯಲ್ಲಿ ಹೋರಾಟಗಳು ಮಾಡುತ್ತಿದ್ದಾರೆ. ಈ ಹೋರಾಟಗಳಿಗೆ ಮೂಲ ಹೆಸರೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳು. ಹೋರಾಟಗಾರರು ತಮ್ಮ ಜನಪದ ಸಾಹಿತ್ಯ ಮತ್ತೆ ಸಾಂಸ್ಕೃತಿಕ ಹಲವಾರು ರೀತಿಯ ಬೀದಿ ನಾಟಕಗಳ ಮುಖಾಂತರ ಜನರಿಗೆ ಅರಿವನ್ನು ಮೂಡಿಸುತ್ತಿದೆ. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ರಂಗದಲ್ಲಿ ದಿಗ್ಗಜರೆನಿಸಿಕೊಂಡಿರುವಂತಹ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದ DV ನಾರಾಯಣಸ್ವಾಮಿರವರು ಒಂದು ಕಲಾ ತಂಡದ ಮುಖಾಂತರ ಹೊರಹೊಮ್ಮಿ ಅವರಿಗೆ ಅನೇಕ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಎಲ್ಲರನ್ನೂ ಚೈತನ್ಯವಂತರನ್ನಾಗಿ ಮಾಡುವ ಉದ್ದೇಶವೇ ಈ ಒಂದು ಸಂಘಟನೆಯ ಉದ್ದೇಶ ಆಗಿದ್ದು, ಹಲವಾರು ರೀತಿಯ ಅನ್ಯಾಯಕ್ಕೆ ಒಳಗಾದವರನ್ನು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಮ್ಮ ಛಾಪನ್ನು ಜಿಲ್ಲೆಯಲ್ಲಿ ಮೂಡಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ತನ್ನ ಸೈನ್ಯವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಅನೇಕ ತಾಲೂಕು, ಜಿಲ್ಲೆ, ಗ್ರಾಮ, ನಗರ ಮತ್ತೆ ಇನ್ನಿತರ ಘಟಕಗಳನ್ನು ಮಾಡಿಕೊಂಡು ಅಲ್ಲಿನ ಸಾರ್ವಜನಿಕರ ಬದುಕಲ್ಲಿ ಆಗುವಂತಹ ಬಿರುಗಾಳಿಗಳನ್ನು ತಪ್ಪಿಸಲು ಹಾಗೂ ಅವರಿಗೆ ಅನ್ಯಾಯಕ್ಕೆ ಒಳಗಾದವರನ್ನು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಈ ಸಂಘಟನೆಯ ಪದಾಧಿಕಾರಿಗಳು ಮುಂಚೂಣಿ ನಾಯಕತ್ವವನ್ನು ವಹಿಸಿದ್ದಾರೆ. ಇದೇ ರೀತಿಯಲ್ಲಿ ಕರ್ನಾಟಕದ ವಿವಿಧ ಮೂಲೆಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ತಮ್ಮ ಸದಸ್ಯರು ಮತ್ತು ಕಾರ್ಯಕರ್ತರನ್ನು ಹೊಂದಿರುವಂತಹ
ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇನೆಯು ಇಂದು ಮಂಚೇನಹಳ್ಳಿ ಒಂದು ಪ್ರದೇಶದಲ್ಲಿಯೂ ಹಲವಾರು ರೀತಿಯ ನಾಯಕರು ಸೇರಿಕೊಂಡು ಮಂಚೇನಹಳ್ಳಿ ನೂತನ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡಿದೆ. ಆಯ್ಕೆಯಾಗಿರುವಂತಹ ತಾಲೂಕು ಸದಸ್ಯರುಗಳು ತಾಲೂಕು ಅಧ್ಯಕ್ಷರು ಆರ್. ಸುಬ್ರಹ್ಮಣಿ, ನರಸಿಂಹಮೂರ್ತಿ, ಮತ್ತೆ ರೂಪ ಗಿರೀಶ್, ಬಾಲಕೃಷ್ಣ, ದೇವರಾಜ್, ಮೂರ್ತಿ, ಜಗದೀಶ್ ಹಾಗೂ ಇನ್ನಿತರರು ದಲಿತ ಮುಖಂಡರು ಆ ಸಂದರ್ಭದಲ್ಲಿ ಹಾಜರಿದ್ದರು.